ಮುದ್ದು ಮಕ್ಕಳೇ, ಇಂದು 8ನೇ ತರಗತಿಯ ಅಧ್ಯಾಯ 7ರ ಬಲ ಮತ್ತು ಒತ್ತಡ ಅಂತಕ್ಕಂತಹ ಪಾಠವನ್ನು ನಾವು ಅಭ್ಯಾಸ ಮಾಡೋಣ. ಇಲ್ಲಿ ಈ ಒಂದು ಪಾಠದಲ್ಲಿ ನೀವು ಕಲಿಯಬೇಕಾಗಿದ್ದು ಬಲ ಅಂದರೆ ಏನು, ಬಲದ ಏಕಮಾನ ಯಾವುದು ಮತ್ತು ಉದಾಹರಣೆಗಳು ಮತ್ತು ಬಲದ ವಿಧಗಳು ಯಾವ್ಯಾವು ಅನ್ನೋದನ್ನು ನಾವು ತಿಳಿಯೋಣ ಇವತ್ತು. ಹಾಗಾದರೆ ಬಲ ಅಂದರೆ ಏನು? ಯಾರು ಹೇಳ್ತೀರಾ ಬಲ ಅಂದರೆ ಏನು? ನೋಡಿ, ಇನ್ನೊಂದು ವಸ್ತು ಇದೆ, ಬಾಟಲ್ ಇದೆ. ಈ ಬಾಟಲನ್ನು ಈ ಕೆಳಗಲಿಂದ ನಾನು ಮೇಲಕ್ಕೆ ತಂದೆ ಅಂದರೆ ಅದರ ಸ್ಥಾನ ಏನಾಯಿತು, ಬದಲಾಯಿತು. ಅಂದರೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಅದರ ಮೇಲೆ ಬಲವನ್ನು ಹಾಕಿದೆ. ಹಾಗಾದರೆ ನಾವಿಲ್ಲಿ ಹೇಳ್ತಕ್ಕಂಥದ್ದು ಬಲ ಅಂದರೆ ತಳ್ಳೋದು ಅಥವಾ ಎಳೆಯೋದು. ನಾವು ಬಾವಿಯಿಂದ ನೀರನ್ನು ಏನು ಮಾಡ್ತೇವೆ, ಎಳೆಯುತ್ತೇವೆ. ಒಂದು ಕಲ್ಲನ್ನು, ದೊಡ್ಡ ಕಲ್ಲನ್ನು ಮುಂದಕ್ಕೆ ಇದು ಮಾಡಬೇಕು ಅಂತ ಹೇಳಿದರೆ, ಅದನ್ನು ಆ ಜಾಗದಿಂದ ತೆಗೆದು ಹಾಕಬೇಕು ಅಂತ ಹೇಳಿದರೆ ಅದನ್ನು ಏನು ಮಾಡ್ತೇವೆ, ಅದರ ಮೇಲೆ ಬಲವನ್ನು ಹಾಕ್ತೇವೆ, ತಳ್ಳತೆಗೆ. ಅಂದರೆ ಬಲ ಅಂತ ಅಂದರೆ ತಳ್ಳೋದು ಅಥವಾ ಎಳೆಯೋದು. ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಂದರೆ, ಒಂದು ಹುಡುಗ ಇದ್ದಾನೆ, ಇಲ್ಲಿ ಒಂದು ಕಲ್ಲಿದೆ, ಆ ಕಲ್ಲನ್ನು ಅವನು ಅಪೋಸಿಟ್ ದಿಕ್ಕಲ್ಲಿ ಅಂದರೆ ಈ ಜಾಗದಲ್ಲಿ ಇರ್ತಕ್ಕಂಥ ಈ ಜಾಗ ಅಂತ ಅಂದ್ಕೊಂಡ್ರೆ, ಬಿ ಸ್ಥಳ ಅಂತ ಅಂದ್ಕೊಂಡ್ರೆ, ಈಗ ಈ ಒಂದು ಕಲ್ಲನ್ನು ಅವನು ಏನು ಮಾಡ್ತಾನೆ, ಆ ಜಾಗದಿಂದ ಅದು ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಬಲವನ್ನು ಹಾಕ್ತಾನೆ. ಅಂದರೆ ಅದನ್ನು ಏನು ಮಾಡ್ತಾನೆ, ತಳ್ಳುತ್ತಾನೆ. ತಳ್ಳಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಈ ಸ್ಥಳಕ್ಕೆ ಹೋಗುತ್ತೆ, ಬಿ ಸ್ಥಳಕ್ಕೆ ಹೋಗುತ್ತೆ. ಅಂದರೆ ಅವನು ಏನು ಮಾಡಿದ ಅಂತ ಹೇಳಿದರೆ ತನ್ನ ತೋಳು ಬಲವನ್ನು ಅಥವಾ ಸ್ನಾಯು ಬಲ ಅಂತ ಏನು ಕರಿತೇವಲ್ಲ ನಾವು, ಆ ಬಲವನ್ನು ಅದರ ಮೇಲೆ ಪ್ರಯೋಗ ಮಾಡಿದಾಗ ವಸ್ತು ಏನಾಯಿತು, ಸ್ಥಾನ ಪಲ್ಲಟಗೊಳ್ತು. ಹಾಗಾದರೆ ವಸ್ತುವಿನ ಮೇಲೆ ವಸ್ತು ಸ್ಥಾನ ಪಲ್ಲಟಗೊಳ್ಳಬೇಕಾದ್ರೆ ಇಲ್ಲಿ ನೀವು ಅದರ ಮೇಲೆ ಏನು ಮಾಡ್ತೀರಿ, ಶಕ್ತಿಯನ್ನು ಹಾಕ್ತೀರಿ. ಆ ಶಕ್ತಿಯನ್ನು ಹಾಕೋದು ಅಂದರೆ ಬಲವನ್ನು ಪ್ರಯೋಗ ಮಾಡ್ದಂಗೆ. ಆ ಬಲವನ್ನು ನೀವು ಪ್ರಯೋಗ ಮಾಡಿದಾಗ ಇವನಲ್ಲಿರ್ತಕ್ಕಂಥ ಸ್ನಾಯು ಶಕ್ತಿಯಿಂದ ಅವನದ್ರ ಮೇಲೆ ಬಲವನ್ನು ಪ್ರಯೋಗ ಮಾಡಿದ ಕಲ್ಲಿನ ಮೇಲೆ ಆವಾಗ ಏನಾಯಿತು ಅಂತ ಹೇಳಿದರೆ ಆ ವಸ್ತುವಿನ ಸ್ಥಾನ ಪಲ್ಲಟ ಆಯಿತು. ಅಂದರೆ ಅಲ್ಲಿ ಕೆಲಸ ನಡೀತು. ಅಲ್ಲಿ ಶಕ್ತಿಯನ್ನು ಪ್ರಯೋಗ ಮಾಡಿದ್ದರಿಂದ ಅಲ್ಲಿ ಏನಾಯಿತು, ವಸ್ತು ಸ್ಥಾನ ಪಲ್ಲಟಗೊಳ್ತು. ಅದನ್ನು ನಾವು ಕೆಲಸ ಅಂತ ಹೇಳಿ ಕರೀತೀವಿ. ಅಂದರೆ ಇಲ್ಲಿ ಬಲ ಪ್ರಯೋಗ ಮಾಡಬೇಕು ಅಂತ ಹೇಳಿದರೆ, ಬಲ ಪ್ರಯೋಗ ಆಗದೇ ಇದ್ದರೆ ಆ ವಸ್ತು ಏನಾಗೋದಿಲ್ಲ, ಸ್ಥಾನ ಪಲ್ಲಟ ಆಗೋದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, ಸ್ಥಾನ ಪಲ್ಲಟ ಆಗಬೇಕು ಅಂತ ಹೇಳಿದರೆ ಆ ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಲೇಬೇಕು. ಹಾಗಾದರೆ ಬಲ ಪ್ರಯೋಗಕ್ಕೆ ನಾವು ಏನು ಹೇಳ್ಬೋದು, ಶಕ್ತಿಯೇ ಮೂಲ ಅಂತ ಹೇಳ್ಬೋದು. ಇಲ್ಲಿ ಬಲವನ್ನು ಪ್ರಯೋಗ ಮಾಡಬೇಕು. ಇಲ್ಲಿ ನಾವು ಹೇಳ್ತೇವೆ, ಬಲ ಪ್ರಯೋಗ ಆಗಬೇಕಾದ್ರೆ ಎರಡು ವಸ್ತುಗಳ ಪ್ರತಿವರ್ತನೆ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾವು ಒಂದು ಕಲ್ಲಿನ ಮೇಲೆ ಬಲವನ್ನು ಪ್ರಯೋಗ ಮಾಡಿದ್ವಿ, ಸ್ನಾಯು ಬಲವನ್ನು ಪ್ರಯೋಗ ಮಾಡಿದ್ವಿ ಅಂದರೆ ಆ ಕಲ್ಲು ಏನಾಯಿತು, ಮುಂದಕ್ಕೆ ಜರುಗಿತು. ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 103ರಲ್ಲಿ ಕೊಟ್ಟ ಹಾಗೆ ಆ ಚಿತ್ರಗಳನ್ನು ನೀವು ಗಮನಿಸಿದರೆ, ಒಬ್ಬ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂದರೆ, ಗೋಲ್ ಕೀಪರ್ ಆ ಚೆಂಡನ್ನು ತಡಿತಾ ಇದ್ದಾನೆ. ಒಬ್ಬ ಎರಡನೇ ಚಿತ್ರದಲ್ಲಿ ಹಾಕಿ ಆಟಗಾರ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಚೆಂಡನ್ನು ಹೊಡಿತಾ ಇದ್ದಾನೆ. ಒಂದು ಕಡೆಗೆ ತಡೆಯೋದು, ಇನ್ನೊಂದು ಕಡೆಗೆ ಹೊಡೆಯೋದು. ಅಂದರೆ ಇಲ್ಲಿ ತಳ್ಳೋದು ಮತ್ತು ಎಳೆಯೋದು. ಅಥವಾ ಇನ್ನೊಂದು ಇದನ್ನು ಹೇಳೋದಾದರೆ, ಕ್ರಿಕೆಟ್ ಆಡ್ತಕ್ಕಂಥ ಕ್ರಿಕೆಟ್ ಬಾಲನ್ನು ಹೊಡೆದಾಗ ಅದನ್ನು ಒಬ್ಬ ವ್ಯಕ್ತಿ ಹಿಡಿತಾನೆ. ಅಂದರೆ ಅಲ್ಲಿ ಪ್ರತಿಯೊಂದು ಕ್ರಿಯೆ ನಡಿಬೇಕಾದ್ರೆ ನಮ್ಗೆ ಏನು ಬೇಕಾಗುತ್ತೆ, ಬಲ ಬೇಕಾಗುತ್ತೆ. ಭೌತಶಾಸ್ತ್ರದಲ್ಲಿ ನಾವು ಬಲ ಅಂದರೆ ಏನು ಅಂತ ಹೇಳಿದರೆ, ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ನಾವು ಬಲ ಅಂತ ಹೇಳಿ ಕರಿತೇವೆ. ವಸ್ತುವನ್ನು ತಳ್ಳೋದು ಅಥವಾ ಎಳೆಯೋದನ್ನು ನಾವೇನಂತ ಕರಿತೇವೆ, ಬಲ ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ಅನೇಕ ಬಲಗಳನ್ನು ನಾವು ನೋಡ್ಬೋದು ನಮ್ಮ ಸ್ನಾಯುಗಳಲ್ಲಿರ್ತಕ್ಕ. ಅಂದರೆ ನಾವೀಗ ತಳ್ಳೋದಕ್ಕೆ ಎಳೆಯೋದಕ್ಕೆ ಯಾವ ಬಲವನ್ನು ಪ್ರಯೋಗಿಸಿದ್ವಿ, ಸ್ನಾಯು ಬಲವನ್ನು ಪ್ರಯೋಗಿಸಿದ್ವಿ. ಹಾಗಾದರೆ ಇಲ್ಲಿ ಸ್ನಾಯು ಬಲ ಅಂತಕ್ಕಂಥದ್ದು ಕೂಡ ಒಂದು ಬಗೆಯ ಬಲ ಅಂತ ಹೇಳ್ಬೋದು. ಇಲ್ಲಿ ಸ್ನಾಯು ಬಲ ನಾವು ನೋಡಬೇಕಾದ್ರೆ ಇಲ್ಲಿ ಎರಡು
ಪ್ರತಿವರ್ತನೆಯನ್ನು ನೋಡ್ತೇವೆ. ಅಂದರೆ ಒಂದೊಂದು ವಸ್ತು ಇನ್ನೊಂದು ವಸ್ತುವಿನ ಸಂಪರ್ಕಕ್ಕೆ ಬಂದಿದೆ. ಹಾಗಾಗಿ ಇಲ್ಲಿ ಅಂತಹ ಬಲವನ್ನು, ಸ್ನಾಯು ಬಲವನ್ನು ನಾವು ಏನಂತ ಕರಿತೇವೆ? ಸಂಪರ್ಕ ಬಲ ಅಂತ ಹೇಳಿ ಕರಿತೇವೆ. ಹಾಗಾದರೆ ಸಂಪರ್ಕ ಇಲ್ಲದೆ ಇರತಕ್ಕಂಥ ಬಲಗಳು ಇದಾವ ಅನ್ನೋದನ್ನು ಹೇಳೋದಾದರೆ ಅದಕ್ಕೆ ನಾನೀಗ ಎಕ್ಸಾಂಪಲ್ ಹೇಳ್ತೇನೆ. ಇಲ್ಲಿ ಒಂದೇ ದಿಕ್ಕಿನಲ್ಲಿ ನಾವು ಬಲವನ್ನು ಪ್ರಯೋಗಿಸಿದರೆ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಾಕ್ಸ್ ಇದೆ. ಈ ಬಾಕ್ಸನ್ನು ಇಬ್ಬರು ಹುಡುಗರು ತಳ್ಳಿದ್ರು ಅಂತ ಅಂದ್ಕೊಂಡ್ರಿ. ಅಂದರೆ ಒಂದು ವಸ್ತುವಿನ ಮೇಲೆ ಇಬ್ಬರು ಅಲ್ಲಿ ಬಲವನ್ನು ಪ್ರಯೋಗ ಮಾಡಿ ತಳ್ಳಿದ್ರು ಅಂತ ಅಂದ್ಕೊಂಡ್ರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ನಾವು ಬಲವನ್ನು ಪ್ರಯೋಗಿಸಿದರೆ ಬಲಗಳು ಏನಾಗ್ತವೆ? ಒಟ್ಟಾಗ್ತವೆ. ಅಂತಹ ಬಲವನ್ನು ನಾವು ಕರಿತೇವೆ ಫಲಿತ ಬಲ ಅಂತ ಹೇಳಿ ಕರಿತೇವೆ. ಅಂದರೆ ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡಿದರೆ ಬಲಗಳು ಏನಾಗ್ತವೆ? ಒಟ್ಟಾಗ್ತವೆ. ಅಂತಹ ಬಲವನ್ನು ನಾವು ಕರಿತೇವೆ ಫಲಿತ ಬಲ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈ ಹುಡುಗ ಒಬ್ಬನು, ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ ಎಲ್ಲರ ಬಲ ಒಂದೇ ಸಮ ಆಗಿರೋದು. ಒಬ್ಬನು ದಪ್ಪ ಇರ್ತಾನೆ, ಹೆಚ್ಚಿನ ಬಲ ಪ್ರಯೋಗ ಮಾಡ್ಬೋದು. ಒಬ್ಬನು ತೆಳ್ಳಗಿರ್ತಾನೆ, ಕಡಿಮೆ ಬಲ ಪ್ರಯೋಗ ಮಾಡ್ಬೋದು. ಅಥವಾ ತೆಳ್ಳಗಿರೋನೇ ಹೆಚ್ಚಿನ ಬಲವನ್ನು ಪ್ರಯೋಗ ಮಾಡ್ತಕ್ಕಂತಹ ಸಾಮರ್ಥ್ಯನೂ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ನಾವು ಟೋಟಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಈಗಿಬ್ಬರು ಆ ಒಂದೇ ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗ ಮಾಡಿದ್ರು ಅಂತ ಹೇಳಿದರೆ ಆ ಬಲಗಳು ಏನಾಗ್ತವೆ? ಒಟ್ಟಾಗ್ತವೆ. ಅಂತಹ ಬಲವನ್ನು ನಾವು ಕರಿತೇವೆ ಫಲಿತ ಬಲ. ಒಂದು ಹುಡುಗ 15 ನ್ಯೂಟನ್ ಬಲವನ್ನು ಅದ್ರ ಮೇಲೆ ಪ್ರಯೋಗ ಮಾಡಿದ, ಇನ್ನೊಬ್ಬನು 18 ನ್ಯೂಟನ್ ಬಲವನ್ನು ಪ್ರಯೋಗ ಮಾಡಿದ ಒಂದೇ ದಿಕ್ಕಿನಲ್ಲಿ. ಇದೊಂದು ಕಲ್ಲಿದೆ, ಇಲ್ಲಿ ಇರ್ತಕ್ಕಂಥ ಎ ಅಂತಕ್ಕಂಥ ಹುಡುಗ 15 ನ್ಯೂಟನ್ ಬಲವನ್ನು ಇದಕ್ಕೆ ಪ್ರಯೋಗ ಮಾಡಿದರೆ, ಬಿ ಅಂತಕ್ಕಂಥ ಹುಡುಗ 18 ನ್ಯೂಟನ್ ಬಲವನ್ನು ಪ್ರಯೋಗ ಮಾಡಿದ್ದೆ. ಆದರೆ ಆ ಬಲಗಳು ಒಟ್ಟಾಗಿ ಆ ಫಲಿತ ಬಲ ಎಷ್ಟಾಗುತ್ತೆ? ಆವಾಗ ಆ ಕಲ್ಲಿನ ಮೇಲೆ ಪ್ರಯೋಗಿಸಿರ್ತಕ್ಕಂತಹ ಬಲ ಎಷ್ಟಾಗುತ್ತೆ? 33 ನ್ಯೂಟನ್ ಆಗುತ್ತೆ. ಹಾಗಾದರೆ ಒಂದೇ ದಿಕ್ಕಿನಲ್ಲಿ ಹೇಳ್ತಕ್ಕಂಥದ್ದು, ಒಂದು ವಸ್ತು ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಆ ಬಲಗಳು ಏನಾಗ್ತವೆ? ಒಟ್ಟಾಗ್ತವೆ. ಈಗ ಅದೇ ಒಂದು ಹುಡುಗ ಈ ಸೈಡ್ ಹೋದ, ಇವನು ಏನಾಗಿತ್ತು? 18 ನ್ಯೂಟನ್ ಬಲವನ್ನು ಎ ಅಂತಕ್ಕಂಥ ಹುಡುಗ ಪ್ರಯೋಗ ಮಾಡಿದ್ದ ಅಂತ ಅಂದ್ಕೊಂಡ್ರೆ, ಅವನು ಇನ್ನೊಮ್ಮೆ ಈ ಬದಿಯಲ್ಲಿ ಹೋಗಿ ಬಿ ಅಂತಕ್ಕಂಥ ಹುಡುಗ, ಇವನು 15 ನ್ಯೂಟನ್ ಬಲವನ್ನು ಇದನ್ನು ಪ್ರಯೋಗ ಮಾಡ್ತಾನೆ. ಏನಾಗುತ್ತೆ? ಇಲ್ಲಿ ಒಂದೇ ದಿಕ್ಕಿನಲ್ಲ, ವಿರುದ್ಧ ದಿಕ್ಕಿನಲ್ಲಿ. ಇವನು ಈ ಕಡೆ ತಳ್ತಾ ಇದ್ದಾನೆ, ಇವನು ಈ ಬದಿಯಲ್ಲಿ ತಳ್ತಾ ಇದ್ದಾನೆ. ಹಾಗಾದ್ರೆ ಏನಾಗ್ಬೋದಲ್ಲಿ ಫಲಿತ ಬಲ ಅಂತ ಹೇಳಿದರೆ, ಒಂದೇ ದಿಕ್ಕಿನಲ್ಲೇ ಆಗಿದ್ರೆ ಅಲ್ಲಿ ಏನಾಗ್ತಿತ್ತದು? ಬಲಗಳು ಒಟ್ಟಾಗ್ತವೆ. ಆದರೆ ವಿರುದ್ಧ ದಿಕ್ಕಿನಲ್ಲಿ ಬಲವನ್ನು ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಬಲ, ಈ ಫಲಿತ ಬಲ ಏನಾಗುತ್ತೆ ಅಂತ ಹೇಳಿದರೆ, ಆ ಎರಡೂ ಬಲಗಳ ನಡುವಿನ ವ್ಯತ್ಯಾಸ ಅಲ್ಲಿ ಫಲಿತ ಬಲ ಆಗಿರುತ್ತೆ. ಹಾಗಾದರೆ ನೀವು ಹೇಳ್ಬೋದು, ಇಲ್ಲಿ ಎ ಅಂತಕ್ಕಂಥ ಹುಡುಗಂದು 18 ನ್ಯೂಟನ್ ಇತ್ತು, ಬಿ ಅಂತಕ್ಕಂಥವನು 15 ನ್ಯೂಟನ್ ಇತ್ತು. ಹಾಗಾದರೆ ಇವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟಾಯಿತು? 3 ನ್ಯೂಟನ್. ಹಾಗಾದರೆ ಕರೆಕ್ಟಾಗಿ ತಿಳ್ಕೊಡ್ರಿ, ಒಂದೇ ದಿಕ್ಕಿನಲ್ಲಿ ಆ ಎರಡೂ ಬಲಗಳು ಪ್ರಯೋಗ ಆಗಿದ್ದರೆ ಫಲಿತ ಬಲ ಏನಾಗುತ್ತೆ? ಹೆಚ್ಚಾಗುತ್ತೆ. ಅದೇ ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬಲವನ್ನು ಪ್ರಯೋಗಿಸಿದ್ದೇ ಆದರೆ ಅಲ್ಲಿ ಏನಾಗುತ್ತದೋ ಕಡಿಮೆ ಆಗುತ್ತೆ. ನೀವು ಹಗ್ಗ ಜಗ್ಗಾಟ ನೋಡಿರ್ಬೋದು. ಒಂದು ಬದಿಯಲ್ಲಿ 4 ಜನ, ಈ ಬದಿಯಲ್ಲಿ 4 ಜನ ನಿಂತ್ಕೊಂಡು ನಾವು ಹಗ್ಗವನ್ನು ಏನು ಮಾಡ್ತೇವೆ? ಎಳಿತಾ ಹೋಗ್ತೇವೆ. ಹಾಗಾದರೆ ನೀವು ಹೇಳ್ಬೋದು, ಯಾರು ಯಾವ ಕಡೆಗೆ ಬಾಗಬಹುದು ಅಂತ ಹೇಳಿ. ನಾವು ಇದನ್ನು ಗಮನಿಸಿದರೆ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ದಪ್ಪ ಇರೋರ ಸೈಡು ಅವ್ರ ಕಡೆ ಅವರು ಏನು ಮಾಡ್ತಾರೆ? ಆ ತೆಳ್ಳಗಿರೋರನ್ನೆಲ್ಲ ತಮ್ಮ ಕಡೆ ಎಳಿತಾರೆ. ಅಥವಾ ಹೇಳ್ತೇವೆ, ಈ ಕಡೆ 4 ಜನ, ಈ ಕಡೆ 4 ಜನ ಇದ್ದಾರೆ, ಇಬ್ಬರು ಕೂಡ ಸಮನಾದ ಬಲವನ್ನು ಹೊಂದಿದ್ದಾರೆ, ಹಾಗಾಗಿ ಯಾರೂ ಯಾವ ಕಡೆನೂ ಬಾಗೋದಿಲ್ಲ ಅಂತ ಹೇಳ್ಬೋದು. ಅಥವಾ ತೆಳ್ಳಗಿರೋರು ಏನಾಗ್ತಾರೆ? ದಪ್ಪ ಇರೋರ ಹತ್ತಿರ ಕಡೆಗೆ ವಾಲ್ಬೋದು ಅಂತ ಹೇಳ್ಬೋದು. ಹೀಗೆ ನಾವು ಊಹೆ ಮಾಡ್ತೇವೆ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ವಿರುದ್ಧ ದಿಕ್ಕಿನಲ್ಲಿ ಬಲವನ್ನು ಪ್ರಯೋಗ ಮಾಡಿದಾಗ ಅದರ ಫಲಿತ ಬಲ ಏನಾಗಿರುತ್ತೆ ಅಂತ ಹೇಳಿದರೆ, ಆ ಎರಡೂ ಬಲಗಳ ನಡುವಿನ ವ್ಯತ್ಯಾಸ ಆಗಿರುತ್ತೆ. ಇನ್ನು ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು
ಇಲ್ಲಿ ಬಲವು ಚಲನೆಯ ಸ್ಥಿತಿಯನ್ನು ಬದಲಾಯಿಸಬಹುದೇ ಅನ್ನೋದನ್ನು ನಾವು ಉದಾಹರಣೆಗಳ ಮೂಲಕ ನೋಡೋಣ. ಬಲವು ಚಲನೆಯ ಸ್ಥಿತಿಯನ್ನು ಬದಲಾಯಿಸಬಹುದೇ? ಈಗ ನಾವು ಇಲ್ಲಿ ಬಲ ಅಂತಕ್ಕಂಥದ್ದು ವಸ್ತುವಿನ ಚಲನೆಯ ಸ್ಥಿತಿಯನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಎಕ್ಸಾಂಪಲನ್ನು ನೀವು ಹೇಳೋದಾದರೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಅದನ್ನು ಕೊಟ್ಟಿದ್ದಾನೆ, ಅಥವಾ ನೀವು ಕೂಡ ಅನೇಕ ಅಂತಹ ಉದಾಹರಣೆಗಳನ್ನು ನೋಡಿರ್ಬೋದು. ಫುಟ್ಬಾಲ್ ಆಟಗಾರ ಏನು ಮಾಡ್ತಾ ಇರ್ತಾನೆ, ಚೆಂಡು ನಿಶ್ಚಲ ಸ್ಥಿತಿಯಲ್ಲಿರುತ್ತೆ ಮೈದಾನದಲ್ಲಿ. ಆ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ಚೆಂಡಿನ ಮೇಲೆ ಅವನು ಕಾಲಿಂದ ಒದಿತಾನೆ, ಫುಟ್ಬಾಲ್ ಒದ್ದಾಗ ಏನಾಗುತ್ತೆ? ಚೆಂಡಿನ ಜವ ಹೆಚ್ಚಾಗುತ್ತೆ, ಚೆಂಡು ಚಲಿಸೋಕ್ಕೆ ಪ್ರಾರಂಭ ಮಾಡುತ್ತೆ. ಅಂದರೆ ಒದೆಯುವ ಮೊದಲು ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂತಹ ಚೆಂಡು ಆವಾಗ ಅದರ ಜವ ಏನಾಗಿರುತ್ತೆ? 0 ಆಗಿರುತ್ತೆ. ಯಾವಾಗ ಅದನ್ನು ಅವನು ಕಾಲಿಂದ ಒದಿತಾನೋ ಆಗ ಅದರ ಜವ ಏನಾಗುತ್ತೆ? ಹೆಚ್ಚಾಗುತ್ತೆ. ಅದು ಏನಾಗುತ್ತೆ ಅಂತ ಹೇಳಿದರೆ, ಗೋಲ್ ಕಡೆಗೆ ಚಲಿಸೋ ಹಾಗೆ ಅವನು ಒದಿತಾನೆ. ಆವಾಗ ಆ ಗೋಲನ್ನು ಉಳಿಸೋದಕ್ಕೆ, ಅಂದರೆ ಆ ಗೋಲನ್ನು ಉಳಿಸೋದಕ್ಕೆ ಗೋಲ್ ಕೀಪರ್ ಏನು ಮಾಡ್ತಾನೆ? ಹಾರ್ತಾನೆ ಅಥವಾ ಜಿಗಿತಾನೆ. ಗೋಲ್ ಕೀಪರ್ ಕಡೆಗೆ ಚಲಿಸ್ತಕ್ಕಂತಹ ಚೆಂಡಿನ ಮೇಲೆ ಅವನು ಬಲ ಪ್ರಯೋಗಿಸ್ತಾನೆ. ಆ ಪ್ರಯೋಗಿಸಿದ ಬಲ ಚೆಂಡನ್ನು ಏನು ಮಾಡ್ಬೋದು? ತಡೀಬಹುದು ಅಥವಾ ದಿಕ್ಪಲ್ಲಟಗೊಳಿಸಿ ಆ ಗೋಲ್ ಆಗೋದನ್ನು ಅವನು ಏನು ಮಾಡ್ಬೋದು? ತಪ್ಪಿಸ್ಬೋದು. ಹಾಗಾದರೆ ಗೋಲ್ ಕೀಪರ್ ಚೆಂಡನ್ನು ತಡೆಯೋಕೆ ಪ್ರಯತ್ನ ಮಾಡಿದ ಅಂತ ಹೇಳಿದರೆ ಅದರ ಜವ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇವನು ಒದ್ದಿರ್ತಾನೆ, ಅಲ್ಲಿರ್ತಕ್ಕಂಥ ಗೋಲ್ ಕೀಪರ್ ಅದನ್ನು ಏನು ಮಾಡ್ತಾನೆ? ತಡಿತಾನೆ, ಒಳಗೆ ಹೋಗೋದು ಗೋಲ್ ಆಗೋದನ್ನು ತಡಿತಾನೆ. ಆವಾಗ ಅದರ ದಿಕ್ಕು ಕೂಡ ಏನಾಗುತ್ತೆ? ಬೇರೆ ಆಗುತ್ತೆ. ಜೊತೆಗೆ ಅದರ ಜವಾನೂ ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ಇಲ್ಲಿ ವಸ್ತುವಿನ ಮೇಲೆ ಬಲ ಪ್ರಯೋಗ ಆಯಿತು ಅಂತ ಹೇಳಿದರೆ ಅದರ ಜವ ಏನಾಗುತ್ತೆ? ಬದಲಾಗುತ್ತೆ ಅನ್ನೋದನ್ನು ನೀವಲ್ಲಿ ನೋಡ್ಬೋದು. ಇನ್ನು ಜವ ಬದಲಾಗೋದು ಅನ್ನೋದಕ್ಕೆ ದಿಕ್ಕು ಹೆಂಗೆ ಬದಲಾಗುತ್ತೆ ಅನ್ನೋದನ್ನು ನೀವು ನೋಡಬೇಕಾದ್ರೆ, ಒಂದು ಟೇಬಲ್ ಮೇಲೆ ಏನು ಮಾಡಿರಿ, ಒಂದು ಕಬ್ಬಿಣದ ರಾಡನ್ನು ಇಟ್ಟರೆ, ಆಮೇಲೆ ಅದೇ ಟೇಬಲ್ ಒಂದು ಕಡೆಯಿಂದ ನೀವೇನು ಮಾಡಿರಿ, ಚೆಂಡನ್ನು ತಳ್ಳಿ. ಆ ರಾಡಿಗೆ ಬಡ್ದಿರ್ತಕ್ಕಂಥ ಚೆಂಡು ಏನು ಮಾಡುತ್ತೆ? ಹೀಗೆ ಬಂದಿರುತ್ತೆ ಅದರ ಕಡೆಗೆ. ಯಾವಾಗ ಬಡಿತೋ ಆವಾಗ ಏನಾಗುತ್ತೆ? ಬೇರೆ ದಿಕ್ಕಿನತ್ತ ಏನು ಮಾಡುತ್ತದು? ಚಲಿಸುತ್ತೆ. ಹಾಗಾದರೆ ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದರೆ, ಬಲ ಅಂತಕ್ಕಂಥದ್ದು ಅದರ ವಸ್ತುವಿನ ಜವವನ್ನು ಬದಲು ಮಾಡ್ಬೋದು ಮತ್ತು ದಿಕ್ಕನ್ನು ಕೂಡ ಬದಲು ಮಾಡ್ಬೋದು, ಅಥವಾ ಎರಡನ್ನೂ ಕೂಡ ಬದಲಾವಣೆ ಮಾಡ್ಬೋದು. ಅದರ ಜವವನ್ನು ಬದಲಾಯಿಸ್ಬೋದು, ದಿಕ್ಕನ್ನು ಬದಲಾಯಿಸ್ಬೋದು, ಅಥವಾ ಎರಡೂ ಕೂಡ ಅಟ್ ಎ ಟೈಮ್ ಬದಲಾಗಬಹುದು. ಹಾಗಾದರೆ ಈ ಎರಡರ ಬದಲಾವಣೆಯನ್ನು ನಾವು ಏನಂತ ಕರಿತೇವೆ? ಚಲನೆಯ ಸ್ಥಿತಿಯಲ್ಲಿನ ಬದಲಾವಣೆ ಅಂತ ಹೇಳಿ ಕರೀತೇವೆ. ಎಲ್ಲರೂ ತಿಳ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೇನೆ. ಬಲವು ವಸ್ತುವಿನ ಚಲನೆಯ ಏನು ಮಾಡುತ್ತೆ? ಜವವನ್ನು ಬದಲಾಯಿಸುತ್ತೆ ಮತ್ತು ದಿಕ್ಕನ್ನು ಕೂಡ ಬದಲಾಯಿಸುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಿಮಗೆ. ಅದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು, ಬಲವು ವಸ್ತುವಿನ ಆಕಾರವನ್ನು ಬದಲಾಯಿಸುತ್ತಾ ಅಂತ ಹೇಳಿ. ನೋಡಿ, ನೀವೆಲ್ಲ ಹಳ್ಳಿಗಾಡಿನ ಮಕ್ಕಳಿದ್ದೀರಿ. ನೀವು ಹತ್ತಿಯನ್ನು ಮೂಟೆ ಒಳಗೆ ತುಂಬಬೇಕಾದ್ರೆ, ನೋಡೋದಕ್ಕೆ ಹಿಂಗೆ ಅಗಲಾಗಿ ಬಿದ್ದಿರುತ್ತೆ ಹತ್ತಿ. ನೀವು ಆ ಮೂಟೆ ಒಳಗೆ ತುಂಬಬೇಕಾದ್ರೆ ಅದನ್ನು ಒತ್ತಿ ತುಂಬ್ತೀರ. ಒತ್ತೋದು ಅಂದರೆ ಏನು? ನೀವು ಅದರ ಮೇಲೆ ಬಲವನ್ನು ಪ್ರಯೋಗಿಸೋದು. ಆವಾಗ ಅದರ ಆಕಾರ ಏನಾಗುತ್ತೆ? ಬದಲಾಗುತ್ತೆ. ಅಥವಾ ನೀವು ಮನೆಯಲ್ಲಿ ಹಿಟ್ಟು ಕಲಿಸ್ತಾ ಇರ್ತೀರಿ ನೋಡ್ರಿ, ಚಪಾತಿ ಹಿಟ್ಟು. ಆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಫಸ್ಟ್ ಇಷ್ಟು ದೊಡ್ಡ ಗಾತ್ರ ಇರುತ್ತೆ. ನೀವು ಅದನ್ನು ಏನು ಮಾಡ್ತೀರಿ? ಹಿಂಗೆ ನೀರು ಹಾಕಿ ಕಲಿಸಿ ಅದನ್ನು ನೀವು ಅದುಮ್ತೀರಿ. ಅಂದರೆ ಅದ್ರ ಮೇಲೆ ಬಲವನ್ನು ಪ್ರಯೋಗ ಮಾಡ್ತೀರಿ. ಆವಾಗ ರೌಂಡ್ ಆಗಿರ್ತಕ್ಕಂಥ ಉಂಡೆ ಏನಾಗುತ್ತೆ? ತನ್ನ ಆಕಾರವನ್ನು ಬದಲಾಯಿಸುತ್ತೆ. ಹಾಗಾದರೆ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೋದು. ಸ್ಪ್ರಿಂಗ್, ನಿಮ್ಮ ಸೈಕಲ್ ಸ್ಪ್ರಿಂಗ್ ಇರುತ್ತಲ್ಲ, ನೀವು ಕೂತಾಗ ಅದರ ಸ್ಪ್ರಿಂಗಿನ ಬದಲಾವಣೆಯನ್ನು ಗಮನಿಸ್ರಿ. ಅಂದರೆ ಅದರ ಆಕಾರ ಏನಾಗುತ್ತೆ? ಬಲವನ್ನು ಪ್ರಯೋಗಿಸಿದಾಗ ವಸ್ತುವಿನ ಆಕಾರನೂ ಕೂಡ ಬದಲಾಗುತ್ತೆ. ಹಾಗಾದರೆ ಇಲ್ಲಿ ನಾವು ಒಂದು ತೀರ್ಮಾನಕ್ಕೆ ಬರಬಹುದು. ಈ ಎಲ್ಲ ಚಟುವಟಿಕೆಗಳ ಮೂಲಕ ನಾವು ಏನು ತೀರ್ಮಾನಕ್ಕೆ ಬರಬಹುದು ಅಂತ ಹೇಳಿದರೆ, ಈ ಬಲವನ್ನು ಪ್ರಯೋಗ ಮಾಡಿದಾಗ
ಇಲ್ಲಿ ಈ ಎಲ್ಲ ಫಸ್ಟ್ ನಾವು ಬಲವನ್ನು ಪ್ರಯೋಗ ಮಾಡಿದಾಗ ಹೇಳಿದ್ವಿ ಏನು, ಅದು ಆಕಾರ ಬದಲಾಗುತ್ತೆ, ಅದರ ಜವ ಬದಲಾಗುತ್ತೆ, ಅದರ ಸ್ಥಿತಿ ಬದಲಾಗುತ್ತೆ, ಅಥವಾ ಅದರ ದಿಕ್ಕು ಬದಲಾಗುತ್ತೆ. ಜವ ಮತ್ತು ದಿಕ್ಕು ಎರಡನ್ನು ಹಿಡ್ಕೊಂಡು ನಾವು ಅದರ ಸ್ಥಿತಿ ಬದಲಾಗುತ್ತೆ ಅಂತ ಹೇಳ್ತೇವೆ. ಹಾಗಾದರೆ ನಾವು ಕೊನೆಯದಾಗಿ ಒಂದು ತೀರ್ಮಾನಕ್ಕೆ ಬರ್ತೇವೆ. ಈ ಮೇಲಿನ ಎಲ್ಲ ಚಟುವಟಿಕೆಗಳಿಂದ ಒಂದು ತೀರ್ಮಾನಕ್ಕೆ ಬರ್ತೇವೆ. ಏನು ಅನ್ನೋದನ್ನು, ಈ ಮೇಲಿನ ಎಲ್ಲ ಚಟುವಟಿಕೆಗಳಿಂದ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ. ಏನು ಅಂತ ಹೇಳಿದರೆ, ಯಾವುದೇ ವಸ್ತು ಒಂದು ಚಲಿಸಬೇಕು ಅಂತ ಹೇಳಿದರೆ ಅದರ ಮೇಲೆ ಏನಾಗಬೇಕು, ಬಲ ಪ್ರಯೋಗ ಆಗಲೇಬೇಕು. ನಿಶ್ಚಲ ಸ್ಥಿತಿಯಿಂದ ವಸ್ತುವನ್ನು ಚಲಿಸುವಂತೆ ಮಾಡ್ಬೋದು ನಾವು ಏನನ್ನು ಬಳಸ್ಕೊಂಡು, ಬಲವನ್ನು ಬಳಸಿಕೊಂಡು. ನಿಮಗೆಲ್ಲರಿಗೂ ಗೊತ್ತಿದೆ ಬಲದ ಏಕಮಾನ ಯಾವುದು ಅಂತ ಹೇಳಿ, ದಟ್ ಈಸ್ ದ ನ್ಯೂಟನ್. ನಾವು ಹೇಗೆ ದೂರವನ್ನು ಮೀಟರ್ಗಳಲ್ಲಿ ಎಳಿತೇವೆ, ಕಿಲೋಮೀಟರ್ಗಳಲ್ಲಿ ಎಳಿತೇವೆ, ನಮ್ಮ ತಾಪಮಾನವನ್ನು ಸೆಲ್ಸಿಯಸ್ನಲ್ಲಿ ಫ್ಯಾರನ್ಹೀಟ್ಗಳಲ್ಲಿ ಹೇಗೆ ಅಳಿತೇವೋ ಹಾಗೆ ಬಲವನ್ನು ಅಳೆಯೋದಕ್ಕೆ ಬಲದ ಏಕಮಾನ SI ಏಕಮಾನ ಯಾವುದು ಅಂತ ಹೇಳಿದರೆ ನ್ಯೂಟನ್. ಇದನ್ನು ಕ್ಯಾಪಿಟಲ್ N ಅಕ್ಷರದಿಂದ ಸೂಚಿಸ್ತೇವೆ, ಅದು ಗೊತ್ತಿದೆ ನಿಮಗೆ ಆಲ್ರೆಡಿ. ಇನ್ನು ಇಲ್ಲಿ ಬಲವನ್ನು ಅಂದರೆ ನಿಶ್ಚಲ ಸ್ಥಿತಿಯಿಂದ ವಸ್ತುವನ್ನು ಚಲಿಸುವಂತೆ ಮಾಡೋದಕ್ಕೆ ಏನು ಬೇಕು, ಬಲ ಬೇಕೇ ಬೇಕು. ಬಲದಿಂದ ನಾವು ವಸ್ತುವನ್ನು ಚಲಿಸುವಂತೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ಇನ್ನು ಅದರ ಜವವನ್ನು ಬದಲಾಯಿಸ್ಬೋದು. ಬಲವನ್ನು ಪ್ರಯೋಗ ಮಾಡಿಬಿಟ್ಟು ನಾವು ಅದರ ಜವವನ್ನು ಬದಲಾಯಿಸ್ಬೋದು. ನೀವು ಕಾರು ಓಡಿಸ್ತಾ ಇರಬೇಕಾದ್ರೆ ನೀವು ಗಮನಿಸ್ತೀರಿ, ಅದರ ಮೇಲೆ ಹೆಚ್ಚಿನ ಬಲವನ್ನು ನಾವು ಪ್ರಯೋಗ ಮಾಡೋದ್ರಿಂದ ಏನಾಗುತ್ತೆ, ಅದರ ಜವನು ಕೂಡ ಹೆಚ್ಚಾಗುತ್ತೆ. ಮತ್ತು ಅಥವಾ ನೀವು ಸೈಕಲ್ ಓಡಿಸ್ಬೇಕಾದ್ರೂ ಕೂಡ ಹೆಚ್ಚೆಚ್ಚು ಬಲ ಹಾಕಿ ಪೆಡಲ್ ತುಳಿದ ಹಾಗೆ ನೀವು ಹೆಚ್ಚೆಚ್ಚು ಏನಾಗ್ತೀರಿ, ಜವವನ್ನು ಹೆಚ್ಚಿಸ್ಕೊಳ್ತೀವಿ. ಅದೇ ರೀತಿ ನಾವು ಬಲವನ್ನು ಬಳಸಿಕೊಂಡು ಏನು ಮಾಡ್ಬೋದು, ದಿಕ್ಕನ್ನು ಕೂಡ ಏನು ಮಾಡ್ಬೋದು, ಬದಲಾಯಿಸ್ಬೋದು. ಅದೇ ರೀತಿ ಆ ಬಲವನ್ನು ಪ್ರಯೋಗಿಸಿಕೊಂಡು ನಾವು ವಸ್ತುವಿನ ಆಕಾರವನ್ನು ಕೂಡ ಬದಲಾಯಿಸಬಹುದು. ಅದರ ನೆಕ್ಸ್ಟು ನಾವು ನೋಡೋಣ ಅಂದರೆ, ಇಲ್ಲಿ ಬಲ ಅಂತಕ್ಕಂಥದ್ದು ಬಲ ಪ್ರಯೋಗ ಆಗಲೇಬೇಕು, ಇಲ್ಲಾಂದರೆ ವಸ್ತು ತನ್ನಿಂತಾನ ಚಲಿಸೋದು ಇಲ್ಲ. ಮತ್ತು ಬಲ ಪ್ರಯೋಗ ಆಗದ ಹೊರತು ಆ ವಸ್ತು ತನ್ನ ಜವವನ್ನು ಬದಲಾಯಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದೇ ರೀತಿ ತನ್ನಿಂತಾನೇ ಅದು ಚಲನೆಯ ದಿಕ್ಕನ್ನು ಕೂಡ ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಲ ಇಲ್ಲದೇನೆ ಅದು ತನ್ನಿಂದ ತಾನೇ ತನ್ನ ಆಕಾರವನ್ನು ಕೂಡ ಬದಲಾಯಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಎಲ್ಲ ಅಂಶಗಳನ್ನು ನೀವು ತಿಳ್ಕೊಂಡಿರಬೇಕು. ಹಾಗಾದರೆ ಬಲ ಯಾಕೆ ಬೇಕು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಗಿದೆ. ಬಲದಿಂದ ನಾವು ವಸ್ತುವನ್ನು ಚಲಿಸುವಂತೆ ಮಾಡ್ಬೋದು, ಅದರ ಜವವನ್ನು ಬದಲಾಯಿಸ್ಬೋದು, ಅದರ ದಿಕ್ಕನ್ನು ಬದಲಾಯಿಸ್ಬೋದು ಮತ್ತು ಅದರ ಆಕಾರವನ್ನು ಬದಲಾಯಿಸ್ಬೋದು. ಇನ್ನು ಅದರ ನೆಕ್ಸ್ಟು ನಾವು ಬಲದ ವಿಧಗಳನ್ನು, ಸಂಪರ್ಕ ಬಲಗಳು ಮತ್ತು ಸಂಪರ್ಕರಹಿತ ಬಲಗಳು ಹಂಗಂದ್ರೆ ಏನು ಮತ್ತು ಅವುಗಳಿಗೆ ಉದಾಹರಣೆಗಳನ್ನು ಈಗ ನೋಡೋಣ. ಇನ್ನು ಬಲಗಳ ವಿಧಗಳನ್ನು ನಾವು ನೋಡೋಣ. ಇಲ್ಲಿ ಬಲಗಳಲ್ಲಿ ಒಂದನೇದು ಸಂಪರ್ಕ ಬಲ ಅಂತ ಹೇಳಿ, ಎರಡನೇದು ಸಂಪರ್ಕ ರಹಿತ ಬಲ. ಸಂಪರ್ಕ ರಹಿತ ಬಲ, ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲ. ಹೆಸರು ಹೇಳುತ್ತೆ, ಎರಡು ವಸ್ತುಗಳ ಸಂಪರ್ಕದಿಂದ, ಎರಡು ವಸ್ತುಗಳ ಪ್ರತಿವರ್ತನೆಯಿಂದ ಅಲ್ಲಿ ಬಲ ಇತ್ತು ಅಂತ ಹೇಳಿದರೆ ಅದನ್ನು ನಾವು ಕರಿತೇವೆ ಸಂಪರ್ಕ ಬಲ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ನಾವೊಂದು ಕಲ್ಲನ್ನು ತಳ್ಳಬೇಕಾಗಿತ್ತು. ಅಲ್ಲಿ ನಮ್ಮ ದೇಹ ಅಥವಾ ನಮ್ಮ ಕೈ ಮತ್ತು ಆ ಕಲ್ಲು ಎರಡೂ ಪರಸ್ಪರ ಏನಾಯಿತು, ಸಂಪರ್ಕಕ್ಕೆ ಬಂತು. ನಾನು ಸುಮ್ಮನೆ ನಿಂತ್ಕೊಂಡು ಹೋಗು ಕಲ್ಲು ಅಂದರೆ ಹೋಗುತ್ತಾ? ಇಲ್ಲ. ನಾನು ಮತ್ತು ಕಲ್ಲು ಎರಡೂ ಕೂಡ ಏನು ಬರಬೇಕು, ಪರಸ್ಪರ ಸಂಪರ್ಕಕ್ಕೆ ಬರಬೇಕು. ಹಾಗಾದರೆ ನಮ್ಮ ಅಂತಃ ಬಲವನ್ನು ನಾವು ಸಂಪರ್ಕ ಬಲ ಅಂತ ಹೇಳಿ ಕರೀತೇವೆ. ಇಲ್ಲಿ ಸಂಪರ್ಕ ಬಲದಲ್ಲಿ ನಾವು ಮತ್ತೆ ಎರಡು ವಿಧಗಳನ್ನು ನೋಡ್ತೇವೆ. ಒಂದು ಸ್ನಾಯು ಬಲ, ಎರಡನೇದು ಘರ್ಷಣಾ ಬಲ ಅಂತ ಹೇಳಿ. ಒಂದು ಸ್ನಾಯು ಬಲ, ಇನ್ನೊಂದು ಘರ್ಷಣಾ ಬಲ. ಹಾಗಾದರೆ ಸ್ನಾಯು ಶಕ್ತಿ ಅಥವಾ ಸ್ನಾಯು ಬಲ, ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ, ನಾವು ಬಕೆಟ್ನಲ್ಲಿ ನೀರನ್ನು ತರಬೇಕಾಗಿದೆ. ಬಕೆಟ್ನಲ್ಲಿ ನೀರು ತುಂಬಿದೆ, ಅದನ್ನು ಎತ್ಕೊಂಡು ನಾನು ಈಗ ಬಾತ್ರೂಮಿಗೆ ತರಬೇಕು.
ಹಾಗಾದರೆ ಅಲ್ಲಿ ನಾನು ಆ ಬಕೆಟನ್ನು ಎತ್ತೋದಕ್ಕೆ ನನ್ನ ತೋಳಿನಲ್ಲಿರ್ತಕ್ಕಂಥ ನನ್ನ ಸ್ನಾಯುಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಏನು ಮಾಡ್ತೇನೆ, ಬಳಕೆ ಮಾಡ್ಕೊಳ್ತೇನೆ. ಇಲ್ಲಾಂದರೆ ಸುಮ್ಮನೆ ಅದು ನನ್ನ ಹಿಂದೆ ಬಾ ಅಂತ ಹೇಳಿದ್ರೆ ಬರುತ್ತಾ ಬಕೆಟು, ನೀರು ತುಂಬಿರೋ ಬಕೆಟು? ಇಲ್ಲ. ಅದರ ಮೇಲೆ ನನ್ನ ಸ್ನಾಯು ಶಕ್ತಿಯನ್ನು ಏನು ಮಾಡಬೇಕಾಗುತ್ತೆ, ನಾನು ಪ್ರಯೋಗ ಮಾಡಬೇಕಾಗುತ್ತೆ. ಹಾಗೆ ಅದರಲ್ಲಿ ಸ್ನಾಯು ಬಲವನ್ನು ಪ್ರಯೋಗಿಸಿಬಿಟ್ಟು ನಾನು ಆ ಬಕೆಟನ್ನು ಎತ್ಕೊಂಡು ಮುಂದಕ್ಕೆ ತಗೊಂಡು ಬರ್ತೇನೆ. ಹಾಗಾಗಿ ಇಲ್ಲಿ ನಾವು ಒಂದು ಬ್ಯಾಗ್ ತಳ್ಳಬೇಕಾದ್ರೂ ಅಥವಾ ಒಂದು ಬ್ಯಾಗ್ ತರಬೇಕಾದ್ರೂ ಅಥವಾ ಒಂದು ಹಿಟ್ಟಿನ ಚೀಲ ಹಿಡ್ಕೊಂಡು ಬರಬೇಕಾದ್ರೂ ಎಲ್ಲ ಕಡೆಯೂ ನಾವು ಏನು ಮಾಡ್ತೇವೆ, ಸ್ನಾಯು ಬಲವನ್ನು ಪ್ರಯೋಗ ಮಾಡ್ತೇವೆ. ಸ್ನಾಯುಗಳ ಕ್ರಿಯೆಯಿಂದ ಏನಾಗುತ್ತೆ, ಅಲ್ಲಿ ಬಲ ಉಂಟಾಗುತ್ತೆ. ಇಂತಹ ಬಲವನ್ನು, ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ನಾವು ಏನಂತ ಕರಿತೇವೆ, ಸ್ನಾಯು ಬಲ ಅಂತ ಹೇಳಿ ಕರಿತೇವೆ. ಅದೇ ರೀತಿ ನೀವು ಅನೇಕ ಪ್ರಾಣಿಗಳು ಕೂಡ ಚಕ್ಕಡಿ ಎಳ್ಕೊಂಡು ಹೋಗ್ತವೆ, ಚಕ್ಕಡಿಯಲ್ಲಿ ಹಾಕಿರ್ತಕ್ಕಂಥ ಧಾನ್ಯಗಳನ್ನು ಎಳ್ಕೊಂಡು ಹೋಗ್ತವೆ. ಅಂದರೆ ಅಲ್ಲಿ ಚಕ್ಕಡಿ ಅಂತಕ್ಕಂಥದ್ದು ಮತ್ತು ಎತ್ತು ಅಂತಕ್ಕಂಥದ್ದು ಪರಸ್ಪರ ಏನಾಯ್ತು, ಅಲ್ಲಿ ಸಂಪರ್ಕಕ್ಕೆ ಬಂತು. ಅವೆರಡರ ಸಂಪರ್ಕದಿಂದ ನಾವು ಆ ಒಂದು ಆಹಾರ ಧಾನ್ಯಗಳನ್ನು ಏನು ಮಾಡ್ತೇವೆ, ಸಾಗಾಣಿಕೆಯನ್ನು ಮಾಡ್ತೇವೆ. ಹಾಗಾದರೆ ಇದು ಕೂಡ ಏನು, ಸ್ನಾಯು ಬಲಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಜೊತೆಗೆ ನೀವು ಉಸಿರಾಟ ಮಾಡ್ತೀರ, ಅಲ್ಲೂ ಕೂಡ ಏನಾಗುತ್ತೆ, ಸ್ನಾಯುಗಳ ಒಂದು ಕ್ರಿಯೆ ನಡೆಯುತ್ತೆ. ಉಸಿರಾಟ ಅಂತಕ್ಕಂಥದ್ದು, ಪಚನ ಕ್ರಿಯೆ ಅಂತಕ್ಕಂಥದ್ದು, ಅಥವಾ ನಮ್ಮ ದೇಹದ ಚಲನೆ ಅಂತಕ್ಕಂಥದ್ದು, ಅವೆಲ್ಲವೂ ಕೂಡ ಸ್ನಾಯು ಬಲದಿಂದ ಏನಾಗುತ್ತೆ, ನಡೆಯುತ್ತೆ. ಹಾಗಾದರೆ ಇಲ್ಲಿ ಇವೆಲ್ಲವೂ ಕೂಡ ಇಲ್ಲಿ ಬಳಕೆ ಆಗಿರ್ತಕ್ಕಂಥದ್ದು ಎಂಥ ಬಲ ಅಂತ ಹೇಳಿದರೆ, ಸ್ನಾಯು ಬಲ. ನಮ್ಮ ದೇಹದಲ್ಲಿ ನಡೆಯತಕ್ಕಂಥ ಚಟುವಟಿಕೆಗಳಿರ್ಬೋದು, ಅಥವಾ ಒಂದು ವಸ್ತುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡು ಹೋಗ್ತಕ್ಕಂಥದ್ದು ಇರ್ಬೋದು, ಅದನ್ನು ನಾವು ಮಾಡಿರ್ಬೋದು ಅಥವಾ ಪ್ರಾಣಿಗಳು ಮಾಡಿರ್ಬೋದು. ಎರಡು ಅಂದರೆ ಇಲ್ಲಿ ಟೋಟಲಿ ಏನಾಗುತ್ತೆ ಅಂತ ಹೇಳಿದರೆ, ಸಂಪರ್ಕ, ಎರಡು ವಸ್ತುಗಳ ಪರಸ್ಪರ ಸಂಪರ್ಕದಿಂದ ಉಂಟಾಗುವ ಬಲವನ್ನು ನಾವು ಏನಂತ ಕರಿತೇವೆ, ಸಂಪರ್ಕ ಬಲ ಅಂತ ಹೇಳಿ ಕರಿತೇವೆ. ಇಲ್ಲಿ ಎರಡು ವಸ್ತುಗಳ ಸಂಪರ್ಕ ಇಲ್ಲದೆ ಇದ್ದರೆ ನಾವು ಆ ವಸ್ತುಗಳನ್ನು ಏನು ಮಾಡೋಕ್ಕಾಗೋದಿಲ್ಲ, ಚಲನಾ ಸ್ಥಿತಿಗೆ ತರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಂತಹ ಬಲವನ್ನು ನಾವು ಸಂಪರ್ಕ ಬಲ ಅಂತ ಹೇಳಿ ಕರಿತೇವೆ. ಇನ್ನು ಘರ್ಷಣಾ ಬಲ ಅಂದರೆ ಏನು? ಘರ್ಷಣಾ ಬಲ ಅಂತಕ್ಕಂಥದ್ದು ವಸ್ತುಗಳ ಚಲನಾ ಸ್ಥಿತಿಯನ್ನು ಬದಲಾಯಿಸುವ ಬಲವನ್ನು ನಾವೇನಂತ ಕರಿತೇವೆ, ಘರ್ಷಣಾ ಬಲ. ಅದಕ್ಕೆ ಉದಾಹರಣೆ ಕೊಡೋದಾದರೆ, ನೀವು ಒಂದು ಸೈಕಲ್ ಮೇಲೆ ಹೋಗ್ತಾ ಇದ್ದೀರಾ, ಸೈಕಲ್ ಪೆಡಲನ್ನು ಜೋರಾಗಿ ತುಳಿತಾ ಇದ್ದವರು ಇದಕ್ಕಿದ್ದಂಗೆ ತುಳಿಯೋದನ್ನು ನಿಲ್ಲಿಸ್ತೀರಾ. ಆವಾಗ ಅದರ ಜವ ಏನಾಗುತ್ತೆ, ಕಡಿಮೆಯಾಗುತ್ತೆ. ಅದರ ಚಲನಾ ಸ್ಥಿತಿಯಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಹಾಗಾದರೆ ವಸ್ತುಗಳ ಚಲನಾ ಸ್ಥಿತಿಯನ್ನು ಬದಲಾಯಿಸುವ ಬಲವನ್ನು ನಾವು ಘರ್ಷಣಾ ಬಲ. ಅಥವಾ ಅಂಬಿಗ ಏನು ಮಾಡ್ತಾನೆ, ಹುಟ್ಟು ಹಾಕಿ ನೀರನ್ನು ತಳ್ತಾ ಮುಂದಕ್ಕೆ ಸಾಕ್ತಾ ಇರ್ತಾನೆ. ಹುಟ್ಟು ಹಾಕುವುದನ್ನು ಅವನು ನಿಲ್ಲಿಸಿದ ಅಂತ ಅಂದ್ಕೊಂಡ ತಕ್ಷಣ ದೋಣಿಯ ಜವ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಅಂದರೆ ಇಲ್ಲಿ ಅಂಥ ವಸ್ತುಗಳ ಚಲನಾ ಸ್ಥಿತಿಯನ್ನು ಬದಲಾಯಿಸುವ ಬಲವನ್ನು ನಾವೇನಂತ ಕರಿತೇವೆ, ಘರ್ಷಣಾ ಬಲ ಅಂತ ಹೇಳಿ ಕರಿತೇವೆ. ಇಲ್ಲಿ ಘರ್ಷಣಾ ಬಲ ಯಾವಾಗಲೂ ಚಲಿಸುತ್ತಿರುವ ಎಲ್ಲ ವಸ್ತುಗಳ ಮೇಲೆ ವರ್ತಿಸ್ತಾ ಇರುತ್ತೆ. ಅದರ ದಿಕ್ಕು ಯಾವಾಗಲೂ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ. ಇದು ಘರ್ಷಣಾ ಬಲಕ್ಕೆ ಸಂಬಂಧಪಟ್ಟ ಹಾಗೆ. ಘರ್ಷಣಾ ಬಲ ಮೇಲ್ಮೈ ನಡುವಿನ ಸಂಪರ್ಕದಿಂದಾಗಿ ಉಂಟಾಗುತ್ತೆ. ಹಾಗಾಗಿ ಇಲ್ಲಿ ಇದನ್ನು ಕೂಡ ನಾವು ಏನಂತ ತಗೊಳ್ತೇವೆ, ಸಂಪರ್ಕ ಬಲ. ಇಲ್ಲೂ ಕೂಡ ಎರಡು ವಸ್ತುಗಳ ನಡುವಿನ ಸಂಪರ್ಕದಿಂದ ಉಂಟಾಗುತ್ತೆ. ನೋಡಿ, ನೀವು ದೋಣಿಯಲ್ಲಿ ಸಾಕ್ತಾ ಇದ್ದೀರಿ, ದೋಣಿಯನ್ನು ನಡೆಸ್ತಕ್ಕಂಥ ಅಂಬಿಗ ಯಾವುದರ ಜೊತೆಗೆ, ಹುಟ್ಟಿನ ಜೊತೆಗೆ ಸಂಪರ್ಕವನ್ನು ಹೊಂದಿಬಿಟ್ಟು ಏನು ಮಾಡ್ತಾ ಇದ್ದಾನೆ, ಚಲಿಸ್ತಾ ಇದ್ದಾನೆ. ಆ ಹುಟ್ಟನ್ನು ಚಲನೆಯ ಇದರಿಂದ ಅದರ ಮೇಲೆ ಹಾಕ್ತಕ್ಕಂಥ ಬಲವನ್ನು ಕಡಿಮೆ ಮಾಡಿದಂದರೆ ಅದರ ಜವನು ಕಡಿಮೆ ಆಗುತ್ತೆ. ಹಾಗಾಗಿ ಘರ್ಷಣಾ ಬಲ ಅದನ್ನು ನಾವು ಸಂಪರ್ಕ ಬಲ ಅಂತ ಹೇಳಬೇಕು. ಯಾಕೆ ಅಂತ ಹೇಳಿದರೆ ಅಲ್ಲಿ ಅದು ಕೂಡ ಏನಾಗುತ್ತೆ, ಎರಡು ವಸ್ತುಗಳ ನಡುವಿನ ಸಂಪರ್ಕ ಇರುತ್ತೆ. ಹಾಗಾಗಿ ಘರ್ಷಣಾ ಬಲನೂ ಕೂಡ ಸಂಪರ್ಕ ಬಲ. ಸಂಪರ್ಕ ಬಲದಲ್ಲಿ ಸ್ನಾಯು ಬಲ ಅಂತಕ್ಕಂಥದ್ದು ಒಂದು, ಮತ್ತು ಘರ್ಷಣಾ ಬಲ ಅಂತಕ್ಕಂಥದ್ದು ಇನ್ನೊಂದು. ಅದರ ಮುಂದಿನ ಇದರಲ್ಲಿ ನಾವು ನೋಡೋಣ, ಸಂಪರ್ಕ ರಹಿತ ಬಲಗಳು. ಅಂದರೆ ಯಾವುದೇ ಸಂಪರ್ಕ ಇಲ್ಲದೇ ಏನಾಗ್ತಾ ಇದೆ, ಅಲ್ಲಿ ಬಲಗಳು ವರ್ತಿಸ್ತಾ ಇದ್ದಾವೆ. ಹಾಗಾದರೆ ಸಂಪರ್ಕ ರಹಿತ ಬಲಕ್ಕೆ ನಾವು ಎಕ್ಸಾಂಪಲನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.